ಅಲ್ಲೇ ಹೋಗಿದ್ರೆ ಇಲ್ಲೇ ತಂದ್ಕೊಟ್ರು. Hi, hello guys, welcome back to a new vlog and to my channel. ಸೊ ನಿನ್ನೆ ರಾತ್ರಿ ನಾವು ಆಲ್ಮೋಸ್ಟು ಮಲಗಿದಾಗ 10:30-11 ಗಂಟೆಗೆ ಮಲಗಿಬಿಟ್ವಿ. ಜಾಸ್ತಿ ಹೊತ್ತು ಎದ್ದಿರಲಿಲ್ಲ, ಬಿಕಾಸ್ ಕಂಟಿನ್ಯೂಸ್ ನೈಟಲ್ಲೇ ಜರ್ನಿ ಮಾಡಿದ್ರಿಂದ. ಬಂದೂ ನೆನ್ನೆ ಮಧ್ಯಾಹ್ನ ಎಲ್ಲ ನಾವೇನು ಮಲಗಿರಲಿಲ್ಲ. ಸೊ ರೆಸ್ಟ್ ಮಾಡೋದಕ್ಕೆ ಅಂತ ಮಲಗಿದ್ವಿ ಅಷ್ಟೇ. ಇವಾಗ ಬೆಳಗ್ಗೆ 8 ಗಂಟೆಗೆ ಎದ್ದಿದ್ದೀವಿ. ಎಲ್ಲರೂ ಫ್ರೆಶ್ ಅಪ್ ಆಗ್ತಿದ್ದಾರೆ. ಆ್ಯಂಡ್ ಮೀನ್ ವೈಲ್ ನಾವು ಅಲ್ಲೊಂದು ಸ್ವಲ್ಪ ವಾಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲರೂ ಬರಲಿ ಅಂತ ಕಾಯ್ತಾ ಇದ್ದೀನಿ. ಬನ್ನಿ ಅಲ್ಲಿ ವಾಕ್ಗಾರು ಹೋಗೋಣ ಒಂದು ಸ್ವಲ್ಪ. ತೇಜು ಯಾರ್ದದು ಪೀನಟ್? ಅದು ಯಾರ್ದು? ಇವ್ರದ ಹೋಗ್ಬಿಡ್ತೀಯ ನೀನು ಗ್ಯಾರಂಟಿ. ಇಲ್ಲೇ ನಿಂತ್ಕೋ, ಪಕ್ಕ ಹೋಯ್ತಾ ನೀಚೆಗೆ. ಜೀವನದಲ್ಲಿ ಬರಲ್ಲ ಇವಾಗ ರೆಸಾರ್ಟ್ ಹತ್ರ ಫಿಶ್ಗಳು. ಮೋಸ್ಟ್ಲಿ ನಾವು ಚೆಕ್ಔಟ್ ಮಾಡಿಸೋ ಎಲ್ಲ ಮೇಲ್ಗಡೆ ತೇಲ್ತಿರ್ಬೋದು. ಅದು ಎತ್ತುತ್ತಾ ಇರೋದಾ? ನಂಗೆ ಎಚ್ಚರಿಕೆ ಇಲ್ದಂಗೆ ಮಲಗಿದ್ದೀನಿ ನಾನು. ರಾತ್ರಿ ಇಬ್ಬರು ನೈಟು ನಾನು ಬಾಟ್ಲು ಕುಡ್ಕೊಬಿಟ್ಟು ನೀವೇ ಕೂಗ್ಬಿಟ್ಟು ನೀನು ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಆ ಸೈಡ್ ಹೋಗಿ, ಅವರೆಲ್ಲ ನಿನ್ ಲೆಫ್ಟ್ ಸೈಡ್ ಐತೆ. ಅದ್ ನಿನ್ ರೈಟಿಗೆ ಬರ್ಲಿ ಅಲ್ಲ, ಅದೆಲ್ಲ ನಿನ್ ರೈಟಿಗೆ ಬರ್ಲಿ. ದಿದಿ ಬೈಲಿ ಎಗ್ರು ಬಿಟ್ರಿ. ಇಲ್ಲಿ ಬಾಟಮ್ ಕಾಣಿಸುತ್ತಲ್ಲ ಕಲ್ಲು. ಅದೇ ಸಿಕ್ತು ಹೌದು. ಹಿಡ್ದಮ್ಮ. ಇಲ್ಲ ಡಾರ್ಲಿಂಗ್ ಸಿಗಾಕೊಂಡೈತೆ. ಚೈನ್ ಗೀನ್ ತಗೋಬಾರ ಇನ್ಸ್ಟಾ 360 ನೋಡೋಣ. ಒಳಕಾಗ್ತಾವಂತ ಬರ ಅಲ್ಲೈತೆ. ಎತ್ಕೋ ಎಸಿ ಅದನ್ನ ತಗೊಂಡು ವಾಪಸ್ ಅದನ್ನೇ ಅದಕ್ಕಿಂತ ಹಾಕೊಂಡೆ ಬಾತ್ಗಳಿಗೆ ಬಿಟ್ಬಿಡಮ್ ಬರ್ರಿ. ತೇಜು ಈ ಮಳೆಲಿ ಸ್ವಿಮ್ ಮಾಡೋದೇ ಮಜಾ ತೇಜು. ಇಲ್ಲಿ ಎಲ್ಲಿ ಪೂಲ್ಗೆ ಹೋಯ್ತಿಯಾ? ನೀನ್ ನೋಡ್ ಬಾ, ಅದಕ್ಕೆ ನೀನ್ ನೋಡ್ ಬಾ. ನೀನು ನಿನಗೆ ಯವ್ವ ಎಮ್ಮೆ ಗುಜ್ಜರು ಉಜ್ದೆ ಇಬ್ರು ಸೇರ್ಕೊಬಿಡ. ನಡಿ, ಇನ್ನೇನ್ ಮಾಡಕೈತದೆ? ಮರದ ದಡಿ ತಗೊಂಡು ಏನು ಕೊಟ್ಟಾಯ್ತಾ ಇಲ್ಲ, ಸುಮ್ಮನೆ ಚೂರ್ ಕಟ್ ಮಾಡಿ ಎಸಿ ಫುಲ್ಲು ಮೀನವರ ತಿನ್ಕೊಳ್ಳಿ ಅದನ್ನ. ಹೋಣ ನಡ್ರಿ. ರೆಡಿ. ಚೆನ್ನಾಗಿನ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡಿದ್ದು ರೆಡಿ ಆಗಿದ್ದೀನಿ. ಇವಾಗ ಆಲ್ಮೋಸ್ಟ್ ಇನ್ನೇನು ಓಡೋದೇನೆ, ಬಟ್ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಆಮೇಲೆ ಓಡೋಣ ಅಂತ ಎಲ್ಲ ಪಕ್ಕದ ರೂಮಲ್ಲಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಆಮೇಲಿಂದ ಇಲ್ಲಿಂದ ಓಡೋದೇನೆ. ಹೋಗ್ತಾ ಏನಾದರೂ ಸಿಕ್ಕರೆ ಆನ್ ದ ವೇ ನೋಡೋದು, ಇಲ್ಲ ಅಂದರೆ ಸೀದಾ ಮನೆ. ಹೆಂಗ್ ಚೇಂಜ್ ಮಾಡಿದ್ರೆ ನೀನು? ಸ್ವಲ್ಪ ಯಾವುದು ನೀನೇ ಏಕೆ ರಪ್ಪ ಅಂತ ನಡೀರಿ ಹೋಗೋಣ ಅಂತ. ಇಲ್ಲಿದ್ರೆ ಸುಮ್ಮನೆ ಟೈಮ್ ವೇಸ್ಟು, ಮಳೆ ಹೋಯ್ತಾನೆ ಇರ್ತದೆ. ಇದು ಬ್ರೇಕ್ಫಾಸ್ಟು ಬರೀ ಬ್ರೆಡ್ಡು, ಆಮ್ಲೆಟು, ಪೋಹ, ಆಮೇಲಿಂದ ವಾಟರ್ ಮೆಲನ್ ತೊಗೊಂಡಿದ್ದೆ. ಗುರು ಅಲ್ಲಿ ಕಾರ್ನ ಕ್ಲೀನ್ ಮಾಡೋಕೆ ಹೋಗಿದ್ದ, ಅವ್ನು ಬರ್ತವನೆ. ಮಿಕ್ತವರೆಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ತೊಗೊಂಡು ರೆಡಿಯಾಗಿ ನಿಂತಿದ್ದೀವಿ. ವಾಟರ್ ಮೆಲನ್ ವಿಲ್ ಗೋ ಸಿಟ್ ದೇರ್. ಕಮ್ ಆನ್ ಲೆಟ್ಸ್ ಗೋ. ನೋಡಿ 4ನೇ ಪ್ಲೇಟಾ? ಹೆಂಗ್ ರೂಪಾಯಿ ಡೀಸೆಂಟಾಗಿ ತಿಂತ ಇರಾ? ಮೈ ಬಾಡಿ ಇಸ್ ಲೈಕ್ ಮೈ ಟೆಂಪಲ್. ಟೆಂಪಲ್ಲಾ? 8 ಗಂಟೆ ಕ್ಲೋಸು ಬೆಳಗ್ಗೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಏನಿರೋ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇರೋದೆ. ಆಲ್ಮೋಸ್ಟ್ ಎಲ್ಲರೂ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ, ಬಟ್ ಎತ್ಕೊಂಡು ಹೋಗ್ಬೇಕಷ್ಟೇ. 2,000 ರೂಪಾಯಿ ಓಕೆ ಪ್ರೈಸ್ ಕೊಡ್ಬೋದು. ಪರ್ ರೈಡ್ಗೆ 2,000 ರೂಪಾಯಿ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ಎಷ್ಟು? 2,700 ಇನ್ಕ್ಲೂಡಿಂಗ್ 3 ಊಟ. ಓ ಮೈ ಗಾಡ್, 3 ಊಟ. 3 ಊಟಕ್ಕೆ 2,700 ರೂಪಾಯಿ ಟೋಟ್ಲಿ ವರ್ತ್. ಎಲ್ಲರೂ ರೆಡಿ? ಬನ್ನಿ. Captain Rahul speaking. I hope you will all have a safe and a pleasant journey. What's ante ba? ಲಗುನ ಹೊಂಟಿದ್ದೀವಿ.
ನೈಸ್ ಜಾಗ. ಥ್ಯಾಂಕ್ಸ್ ದಿಲೀಪ್. ಬೆಳಗ್ಗೆ ನೆನ್ನೆ ಬೆಳಗ್ಗೆ ಎಲ್ಲ ತಿರುಗಾಡಿದ್ದಕ್ಕೆ. ಇಲ್ಲ ಬಾಷ್ ಟಾಕ್ಸ್ 800 ಇಂಥರದಲ್ಲ ಇನ್ನೊಂದು ಅದೇ ಫ್ಲಾಟ್ ಬ್ಲೇಡ್. ನಂದು ಇವಾಗ ಕಾರ್ ಡ್ರೈವಿಂಗ್ ತಗೋತಾ ಇದೀನಿ. ಅದಕ್ಕೆ ಎಲ್ಲ ಕೆಳಗಡೆ ಹಿಡಿದ್ಬಿಟ್ಟು ವಾಂತಿ ಬರೋಂಗೆ ಆಗ್ತಿತ್ತಂದ್ರೆ ಅದಕ್ಕೆ ಇವಾಗ ನಾನು ಕಾರ್ ಡ್ರೈವ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲೂ ನಮ್ಮ ಗುರು ನನ್ನ ಪಕ್ಕ ಕೂತ್ಕೊಳ್ಳೋದೇ ನನಗೆ ಪ್ರಾಬ್ಲಮ್ಮು. ಕಾರ್ ಓಡಿಸೋದಲ್ಲ ಪ್ರಾಬ್ಲಮ್ಮು. ಈಗ ಹಾಕಾಗ್ತದೆ ಯಾರಿಗೆ ಜೀಜಿ ಕುಡಿಸ್ತಾರ ಅವಲ್ಗ ಇದು ಮುಂದೆ ಯಾಕಪ್ಪ? ನಾನು ಇಷ್ಟುದ್ದ ಇಲ್ಲ. ಒಂದು ನಿಮಿಷ ಬ್ರೇಕ್ ಇಟ್ಟಮ್ಮ ಫಸ್ಟ್. ಡ್ರೈವರ್ ಸೆಟ್ ಮಾಡ್ಕೋ ಈಗ. ಓಕೆ ರೆಡಿ. ಕ್ಯಾಮ್ರಾ ಹಿಡ್ಕೋ. ಅಷ್ಟೇ ಆನಲ್ಲ ಆಯ್ತು ಹೋಗೋ. ಸೀಟ್ ಬೆಲ್ಟ್ ಹಾಕೋ ಬಡ್ಕತ್ತದೆ. ಸೀಟ್ ಬೆಲ್ಟ್ ಹಾಕೋತೀವಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚಿಕ್ಕ ವಯಸ್ಸಿಂದ ಬರೇ ವಿಡಿಯೋ ಮಾತ್ರ. ರೆಡಿ ಬಾಯ್ಸ್. ಓಕೆ ಓಲಿ ಬಿಡು. ಏಯ್ ನಾನೇನ್ ಮಾಡ ಸುಮ್ನೆ ಆಲೆ. ಈಗ ವಾಂತಿ ಬರ್ಲಿಲ್ಲ ಅಂದ್ರು ಇಬ್ರು ವಾಂತಿ ಮಾಡಿ ಸೀನ್ ಮಾಡ್ಬಿಡೋದು. ಇಲ್ಲಲ್ಲ ಇಲ್ಲಲ್ಲ ಯಾರ್ದು ಅದು? ಎಲ್ಲ ದಿಲಿ ಬರೀ ಕೆಟ್ಟಾಗಿ ಮಾತಾಡೋದೇ ನನ್ ಬಗ್ಗೆ. ಎಂತ ಪಾಸಿಟಿವ್ ಏನ ಇವನ್ ಕೂರ್ಸ್ಬಿಡ. LD ಆಫ್ ಮಾಡ್ಕೊಡ್ತೀನಿ. ರೆಡಿ ಓಕೆ. ಏ ತಿಕಾ ಮುಚ್ಕೊಂಡು EMI ಕರೆಕ್ಟ್ ಕಟ್ಬಿಡು. ನಂದು ನೀವೇ ಇಟ್ಕೊಳ್ತೀವಿ ಇಬ್ರೆ. ಏನಿಲ್ಲ ಅದೇ ದಿಲಿ ಗೋಲು. ಇಲ್ಲಿ ನೇರ್ಲೇನ್ ಮಾಡ್ತವ್ರೆ. ನೇರ್ಲೆ ತಗೊಳಕ್ಕೆ ನಿಲ್ಸಿದೀವಿ. ಇನ್ನ ಎಷ್ಟು ದೂರ ಐತೆ ಗುರು ಊರು? 407 407 ಕಿಲೋಮೀಟರ್ ಇದೆ. ಇನ್ನ 6.5 ಅವರ್ ಜರ್ನಿ. ಇದು ಯಾವ ಊರು ಅಂತಾನೂ ನಮಗೆ ಗೊತ್ತಿಲ್ಲ. ಯಾಕೆ 1 kg ಬೆಳ್ಬೇಕಾದ್ರೆ ಅರ್ಧ ಕೊಡಿ. 200 ರೂಪಾಯಿಗೆ ಬೇಡ, 60 ಸೇರಂತೆ. 100 ಕೊಡಿ. ಆಯ್ತು ಅಷ್ಟಕ್ಕೆ ಮಾತ್ರ ಕೊಡಿ. 100 ರೂಪಾಯಿ ಕೊಡಿ. ಇದು ಯಾವ ಊರು ಅಂತಾನೂ ನಮಗೆ ಗೊತ್ತಿಲ್ಲ. ಯಾವ ಕಲ್ಲಘಟ್ಗಿ. ಓಕೆ. ಇನ್ನ 6.5 ಅವರ್ ಜರ್ನಿ. ಬಟ್ ಇದೆಲ್ಲ ನಾರ್ತ್ ಕರ್ನಾಟಕ. ಸಿಕ್ಕಾಪಟ್ಟೆ ರೇರ್ ನಾವೆಲ್ಲ ಬರೋದು. ಅದರಿಂದ ಚೆನ್ನಾಗಿ ಅನ್ಸುತ್ತೆ ನಾರ್ತ್ ಕರ್ನಾಟಕ ಬಂದಾಗೆಲ್ಲ. ಬಟ್ ಅದ್ರಲ್ಲೂ ಮಳೆಗಾಲದಲ್ಲಿ ಬರೋದೇ ಹೈಲೈಟು. ಇಲ್ಲೆಲ್ಲ ಬೇಸಿಗೆಯಲ್ಲಿ ಕಾಲಿಡಕ್ಕೆ ಆಗಲ್ಲ. ಕ್ವಶನ್ನೇ ಇಲ್ಲ ಬರೋದು. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸೊ ಈ ಟೈಮ್ ಒಂದೇನೆ ನಾವು ನಾರ್ತ್ ಕರ್ನಾಟಕ ನೋಡಕ್ಕಾಗಲ್ಲ. ಬನ್ನಿ ಜರ್ನಿ ಹೋಗೋಣ ಕಂಟಿನ್ಯೂಸ್. ತೇಜು ಕೈಲಿ ನೇರಳೆನ್ನ ತೊಳಿಸ್ತಾ ಇದೀವಿ. ಅದು ಒಡೆದ ಆಚೆ ಹಾಕೊಂಡ. ತೇಜು ಉಪ್ಪಿರೆ ಉಪ್ಪು ಹಾಕ್ಸ್ಬಿಡ್ ತೇಜು. ನೇರಳೆಣ್ಣೆ ತೊಳಿಸ್ತಾ ಇದೀವಿ. ನೇರಳೆಣ್ಣೆ ತಿನ್ನಕ್ಕೆ ಸ್ವಲ್ಪ ಗಲೀಜಾಗಿತ್ತಲ್ಲಿ ಅದು. ಆಮೇಲೆ ನೇರಳೆಣ್ಣ ಕೆಳಗೆ ಎಸಿತಾರೆ ಬೀಳ್ಸ್ಬಿಟ್ಟು. ಬಕೆಟ್ ಅಲ್ಲಿ ಹಿಡಿಯಲ್ಲ. ಅದಕ್ಕೆ ಅದು ತೊಳಿಲೇಬೇಕು ತಿನ್ನಕ್ ಮುಂಚೆ. ಎಸ್ ಫೈನ್ ನೌ ಟು ಈಟ್. ವಾವ್ ನೈಸ್. ಸಕ್ಕತ್ತಾಗಿ ಟೇಸ್ಟು. ಉಪ್ಪು ಹಾಕಿರೋದಕ್ಕೆ ಕೊಡು. ಒಂದು ಕೊಡು. ಯಾರು ತಿನ್ನಲ್ಲ ಅದನ್ನ? ಎಲ್ಲ ತಿಂತ. ಹಣ್ಣು ಎಲ್ಲ ಏನೂ ತಿಂದಿಲ್ಲ. ಹಂಗೆ ವೆಯ್ಟ್ ಗೇನ್ ಮಾಡೋದು ಹೆಂಗೆ ಅಂತ ಕಲ್ತ್ಕೋಬೇಕು. ಬೇಸಣ ಸ್ವೀಟ್ ಕಾರ್ನ್ ಆಯ್ತಾ? ಇವ್ನು ಅಲ್ಲೇ ನೇರಳೆಣ್ಣೆ ಬಿಸಾಕ್ ಹೋದ. ದನ ತಿಂದಂಗ ಎಲ್ಲಾನು ಅದೇ. ಮುಸ್ಕಿನ್ ಜೋಳ ತಗೊಳ ಅದನ್ನೇ. ಎಲ್ಲ ಸ್ವೀಟ್ ಕಾರ್ನ್ ಅಂತ. ತಗೋ ಅದನ್ನೇ. ಅವ್ರಿಗೆ ಬೇಯಿಸಿರತ್ತಾನೆ. ಬಟ್ಲಿಗೆ ಹಾಸ್ಕೊಬಿಡು. ಅಲ್ಲಿ ನೇರಳೆಣ್ಣೆ ತಗೊಂಡ್ವಿ. ಇಲ್ಲಿ ಜೋಳ ತಗೋತಾ ಇದೀವಿ. ಖಾರ ಅದು ಹಿಂಗೆ ಹಿಡ್ಕೊ. ಹಿಂಗೆ ತಿನ್ನು. ಹಿಂಗೆ ತಿನ್ನು. ನಾರ್ತ್ ಕರ್ನಾಟಕಕ್ಕೆ ಬಂದ ಜೋಳ ಮಿಸ್ ಮಾಡಬಾರ್ದು. ಅವ್ರು ಉಪ್ಪು ಹಾಕಲ್ಲ. ಬಟ್ ಉಪ್ಪು ಹಾಕು ಒಂದಿತ್ಕೊಂಡು ಮಕ್ಕ ನೋಡ್ದವನೊಂದು. ಉಪ್ಪು ಹಾಕಿ ನೋಡ್ತಾವನೆ ಅಂತ. ಖಾರ ಪ್ಯೂರ್ ಖಾರದ ಪುಡಿನ ತೆಗೆದು ಹಾಕೋದು. ಅದ್ರ ಮೇಲೆ ನೋಡಿ ಖಾರ. ಅದು ಉಪ್ಪಿಲ್ಲ, ಬರೀ ಖಾರ. ಹಂಗೆ ತುಟಿ ಎಲ್ಲ ಅದೇ ಸಕ್ಕತ್ತಾಗಿತ್ತಲ್ಲ ಕ್ವಾಲಿಟಿ. ಎಷ್ಟು ಮೆತ್ತಿಗೆ ಎಳೆ ಥರ ಸಕ್ಕತ್ತಾಗಿತ್ತು.
ಬಂದು ಒಳಗಡೆ ತಿರುಗಿ ಇದು ಸ್ಟ್ರೈಟ್ ಅಲ್ಲ, ತುಮಕೂರ್ವರೆಗೂ ಸ್ಟ್ರೈಟ್ ಹೋಯ್ತದೆ ಇದು. 356 ಕಿಲೋಮೀಟ್ರು. ಇನ್ನೂ ಎಷ್ಟು ಕಿಲೋಮೀಟರ್ ಐತೆ? 366. ಎಷ್ಟು ಅವರು? 7 ಗಂಟೆ ಆಗೋಯ್ತು. 7 ಗಂಟೆ ಬೆಂಗಳೂರಿಗೆ. ಲೆಟ್ಸ್ ಗೋ. ಒಳ್ಳೆ ಊಟ ಮಾಡೋಣ ಗುರು. ಅಂದ ಯಾವ್ದು ಊರು ಸಿಗೋದು? ಬೆಣ್ಣೆ ದೋಸೆ ಸ್ನ್ಯಾಕ್ಸ್ ಆಗುತ್ತೆ. ಲೆಟ್ಸ್ ಗೋ. ಹಿಂಗೆ ಆಯ್ತು ಬಾಂಬೆ ತಕ್ಕ ಇದು. ಭಯಂಕರ ಮಳೆ ಸ್ಟಾರ್ಟ್ ಆಗೋಯ್ತು. ಇನ್ನು ದಾವಣಗೆರೆ 20 ನಿಮಿಷ. ನಂಗೆ ಎಲ್ಲೂ ಊಟ ಕೊಡಿಸ್ತಲೇ ದಾವಣಗೆರೆಯಲ್ಲಿ ಮಾತ್ರನೇ ಬೆಣ್ಣೆ ದೋಸೆ ತಿನ್ಸೋದು ಅಂತ ಕರ್ಕೊಂಡೋಯ್ತು ಅಂತ. ಹಾಂ, ಯಾವ ಊರು ಶಾಪ ಗುರು ಇದು ನನಗೆ. ಏನು ಕಾಣ್ತಾ ಇಲ್ಲ. ಸಿಂಧು ಓಡಿಸ್ತವನೆ ಇವನು. ಆ ಹುಡುಗಂಗೆ ದುರ್ಗಾಶಕ್ತಿ ಫಿಲಮ್ ತೋರಿಸ್ತವನೆ. ದುರ್ಗಾಶಕ್ತಿ ಫಿಲಮ್ ನೋಡಿಲ್ವಂತೆ ಅವನು, ಅದಕ್ಕೆ ಇವನು ದುರ್ಗಾಶಕ್ತಿ ಫಿಲಮ್ ತೋರಿಸ್ತಾನೆ. ಅದ್ರಲ್ಲಿ ಅರ್ಧ ನೋಡ್ದ ಇವನು. ಟೈಟ್ಲ್ ಕಾರ್ಡ್ಗೆ ಊಟ ಆದ ಅವನು. ಇವನ್ ಪಾಪ ಎಲ್ಲ ಕಳ್ಕೊಂಡವನೆ. ನಾಳೆ ಸೋಮವಾರ ಕೆಲಸ ಅಂತ ಟೆನ್ಷನ್. ಈ ಥರ ಇದೆ ಕಾರಿನ ಪರಿಸ್ಥಿತಿ ಆಸ್ ಆಫ್ ನೌ. ನೆಕ್ಸ್ಟು ದಾವಣಗೆರೆ ಬೆಣ್ಣೆ ದೋಸೆಗೆ ಹೋಗಿ ಬಿಸಿ ಬೆಣ್ಣೆ ದೋಸೆ ತಿನ್ನೋದೆ. ಅಲ್ಲಿಗೆ ಹೋಗೋಣ. ನಾನು ಅರ್ಜೆಂಟಾಗಿ ಒಂದು ಬೆಣ್ಣೆಗಾಳಿ ತೊಗೊಂಡು ತಿಂತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಕಮ್ಮಿ ಇರೋಣ. ಹೊಟ್ಟೆ ಅಷ್ಟು ಅಲ್ಲೇ ಆಲ್ರೆಡಿ 4 ಗಂಟೆ ಆಗೈತೆ. ಯಾರು ತಿಂತಲ್ಲ, ಎಲ್ಲ ಬೆಣ್ಣೆ ದೋಸೆ ಕಾಯ್ತವ್ರೆ. ನಾನು ಒಬ್ಬನೇ ಬೆಣ್ಣೆ ಖಾಲಿ ಮಾತ್ರ, ಬೆಣ್ಣೆ ಇಲ್ದಲೇ ಇರೋದು. ಸ್ವಲ್ಪ ಕಮ್ಮಿ ಇರೋದು ನೋಡಿ ತಿಂತಾ ಇದ್ದೀನಿ. ಬೆಣ್ಣೆ ಇಲ್ಲ. ದೋಸೆ ತಿಂದ್ಯಾ? ಐದು ಕೊಡೋ. ಒಂದು 20 ರೂಪಾಯಿ ದುಡ್ಡಿರ ಕೊಡ್ರ ಹುಡುಗಗೆ. ಅಲಿಸ್ಕೊಂಡು ಕೊಡೋ. ಎಲ್ಲರೂ ಸೇರಿ ತಿಂದ್ವಿ. ಎಲ್ಲರೂ ಬೆಣ್ಣೆ ದೋಸೆ, ಖಾಲಿ ದೋಸೆ. ಇದೊಂದೇ ಎಣ್ಣೆ ಕಮ್ಮಿ. ಅದಂತೂ ಬೆಣ್ಣೆ ಸುರಿಮಳೆ. ಬೆಣ್ಣೆ ದೋಸೆ ಅನ್ನೋ ಹೆಸರಲ್ಲಿ ಇದು ಸಾದಾ. ಅದು ಸಾಕು. ಅದೇ ಖಾಲಿ. ಆಲೂಗಡ್ಡೆ ಪಲ್ಯ ಹಾಕ್ಸ್ಬೇಕಾ? ಎಲ್ಲ ತಿಂದ್ವಿ. ಇವಾಗ ನೆಕ್ಸ್ಟು ಗಿರ್ಮಿಟ್ ತಿನ್ನೋಣ ಅಂತ ಹೇಳಿ, ಈ ರೋಡಲ್ಲಿ ಎಲ್ಲೋ ಸ್ಟ್ರೈಟ್ ಇದೆಯಂತ ಈ ಅಂಗಡಿಯವ್ರು ಹೇಳೋರೆ. ಅಲ್ಲಿಗೆ ಹೋಗೋಣ ಅಂತ ಹೋಗ್ತೀವಿ. ಇದಾದ್ಮೇಲೆ ತಕ್ಷಣ ಅಲ್ಲಿಗೆ ಹೋಗೋದು ನೆಕ್ಸ್ಟು ತಿನ್ನೋಕ್ಕೆ. ದುರ್ಗಾಶಕ್ತಿ ಫಿಲಮ್ ಕ್ಲೈಮ್ಯಾಕ್ಸಾ? ಇವನು ಇಲ್ಲಿಂದ ನೋಡ್ತವನೆ. ಗಾಂಧಿ ಕ್ಲಾಸು ಅಲ್ಲ, ಇದು ಯಾವ ಕ್ಲಾಸ್ ತೇಜು ನೀನು ನೋಡ್ತಾ ಇರೋದು ವ್ಯೂ? ಅವನದೇ ಮ್ಯೂಸಿಕಲ್, ಅವನದೇ ಮೂಡಲ್ ಅವನೇ. ಇದೇ ಎಷ್ಟು ದೂರ ಆಯ್ತು ಗುರು? ಇನ್ನು 3 ಅವರ್ ಜರ್ನಿ. 3 ಅವರ್ ಇನ್ನೂ ಜರ್ನಿ ನಮಗೆ. ಟೈಮ್ ಆಲ್ರೆಡಿ ಇವಾಗ 5:15. ಗೋಯಿಂಗ್ ಟು ಬ್ಯಾಂಗ್ಳೂರ್. ಬೈದಿಲಿ. ಹಾಂ, ಏರ್ಪೋರ್ಟ್ ಐತೆ ಅದರಲ್ಲಿ. ಟ್ರೈಪಾಡ್ ಹಾಕೊಂಡೆ ಬ್ಯಾಗ್ ಒಳಗೆ. ಮಂದಲ್ಲ ಅದು, ವಾಲೆಟ್ ಅಂತ ಮಂದಲ್ಲ ಅದು. ವ್ಯಾಲೆಟ್ ಹಾಕೊಂಡು ಅಲ್ಲಿ ಹಾಕು. ಬಾಯ್ ಚಂದು, ಬಾಯ್ ತೇಜು, ಬಾಯ್ ಪ್ರೆಸ್ ಮಾಡು. ನಾನೇ ಹೋಯ್ತು. ಬಾಯ್. ಬಾಯ್.